ಮತ್ತೆ ಮುನ್ನೆಲೆಗೆ ಬಂದಿದೆ ಜಾಮಿಯಾ ಮಸೀದಿ ವಿವಾದ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಇದೆ. ಶೋಭಾಯಾತ್ರೆಗೆ ಕೇಸರಿಮಯವಾಗಿದೆ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ಸಾವಿರಾರು ಪೊಲೀಸರು ಈಗ ಭದ್ರತೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಈ ರೀತಿಯ ಅಲ್ಲಿ ಸಂಕೀರ್ತನ ಯಾತ್ರೆ ಇದ್ದಾಗ ಅಥವಾ ಕಾರ್ಯಕ್ರಮ ಇದ್ದಾಗ ಆ ಭಾಗದಲ್ಲಿ ಭದ್ರತೆಯನ್ನು ಕೊಡಲೇಬೇಕಾಗುತ್ತೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಕೊಡಲಾಗಿದೆ. ಸೊ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಇದೆ. ಸಾವಿರಾರು ಭಕ್ತಾದಿಗಳಿರ್ತಾರೆ. ಶೋಭಾಯಾತ್ರೆಗೆ ನೋಡಿ, ಇವತ್ತು ಶ್ರೀರಂಗಪಟ್ಟಣ ಕೇಸರಿಮಯ ಆಗಿರುವಂಥದ್ದು ಇಡೀ ಶ್ರೀರಂಗಪಟ್ಟಣ. ಭಜನೆ ಹಾಕೊಂಡು ಹೋಗ್ತಾರೆ, ಗೀತೆಗಳು ಇರುತ್ತೆ. ಸೊ ಆವಾಗ ಹಾಗೆ ಹೋಗಬೇಕು, ಮಸೀದಿ ದಾಟಿನೇ ಹೋಗಬೇಕು. ಅಲ್ಲಿ ಜಾಮಿಯಾ ಮಸೀದಿ ಏನಿದೆಯಲ್ಲ, ಆ ಮಸೀದಿ ದಾಟಿನೇ ಹೋಗಬೇಕು. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸಮಸ್ಯೆ ಆಗುತ್ತೆ, ಬೇಡ ಅಂಥೇಳಿ ಆ ಮಸೀದಿಯ ಸುತ್ತಲೂ CC ಕ್ಯಾಮ್ರಾ ಕೂಡ ಇರುತ್ತೆ. ಆಮೇಲೆ ಪೊಲೀಸ್ ಕಡೆಯಿಂದ ಭದ್ರತೆ, ದೊಡ್ಡ ಮಟ್ಟದಲ್ಲಿ ಭದ್ರತೆ ಇದೆ. ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂತೇಳಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಇವತ್ತು ಸಂಕೀರ್ತನ ಯಾತ್ರೆ ಇದೆ, ಯಾವ ರೀತಿಯಾಗಿ ಈ ಯಾತ್ರೆಗೆ ಭದ್ರತೆಯನ್ನು ಕೊಡಲಾಗಿದೆ ಅಂತ? ಎಸ್ ಎಂ ಕುಮಾರ್, ಇವತ್ತು ಬೆಳಗ್ಗೆ ಶ್ರೀರಂಗಪಟ್ಟಣದಲ್ಲಿ ಹನುಮಮಲದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ಇರುವಂತದ್ದು. ಈಗಾಗಲೇ ಕೂಡ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯ ಭಕ್ತರು, ಸುಮಾರು 5,000ಕ್ಕೂ ಹೆಚ್ಚು ಹನುಮಮಲದಲ್ಲಿ ಭಕ್ತರು ಕೂಡ ಇವತ್ತು ಶ್ರೀರಂಗಪಟ್ಟಣದ ಏನು ಹನುಮಮಲಯ ಸಂಕೀರ್ತನ ಯಾತ್ರೆ ಆರಂಭ ಆಗುವಂತ ನಿಮಿಷಾಂಬ ದೇಗುಲದ ಬಳಿ ಜಮಾಯಿಸಿದ್ದಾರೆ. ಈಗಾಗಲೇ ಕೂಡ ನಿಮಿಷಾಂಬ ದೇಗುಲದ ಬಳಿ ಒಂದು ಧಾರ್ಮಿಕ ಸಭೆ ಕೂಡ ಆರಂಭ ಆಗಲಿರುವಂತದ್ದು. ಈ ಧಾರ್ಮಿಕ ಸಭೆ 11 ಗಂಟೆಗೆ ಆರಂಭ ಆಗಬೇಕಾಗಿತ್ತು, ಇನ್ನೂ ಕೂಡ ಆರಂಭ ಆಗಿಲ್ಲ. ಈ ಧಾರ್ಮಿಕ ಸಭೆ ಬಳಿಕ ಇಲ್ಲಿಂದ ಶೋಭಾಯಾತ್ರೆಗೆ ಏನು ಹನುಮಮಲ ದೇಗುಲ ಸಂಕೀರ್ತನ ಯಾತ್ರೆ ಇದೆ. ಈ ಒಂದು ಸಂಕೀರ್ತನ ಯಾತ್ರೆಗೆ ಈಗ ಚಾಲನೆ ಇಲ್ಲಿನ ಹಿಂದೂ ಮುಖಂಡರು ಏನು ಪ್ರಗತಿಪರ ಹಿಂದೂ ಏನಿವೆ, ಹಿಂದೂಪರ ಸಂಘಟನೆಗಳಾದಂತಹ ಹಿಂದೂ ಜಾಗರಣ ಹಲವು ಹಿಂದೂಪರ ಸಂಘಟನೆಗಳು ಕೂಡ ಈ ಒಂದು ಈ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಸುಮಾರು 5 ಕಿಲೋಮೀಟರ್ ದೂರ ಈ ಒಂದು ಯಾತ್ರೆ ಸಾಗುವಂಥದ್ದು. ಈಗಾಗಲೇ ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಏನು ಪ್ರಮುಖ ಅದರಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ಸೇರಿದಂತೆ ಹಲವು ಮುಸ್ಲಿಂ ದರ್ಗಾಗಳಿಗೆ ಕೂಡ ಪೊಲೀಸರು ಭದ್ರತೆಯನ್ನು ಒದಗಿಸಿ ಸುಮಾರು 2,000 ಪೊಲೀಸರನ್ನು ಕೂಡ ಭದ್ರತೆಗೆ ಈಗ ನಿಯೋಜನೆ ಮಾಡುವ ಯಾವುದೇ ಅಹಿತಕರ ಘಟನೆ ನಡೆಯುವ ರೀತಿಯಲ್ಲಿ ಕೂಡ ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಂಡಿರುವಂತದ್ದು. ರಾಘವೇಂದ್ರ, ಅಂದ್ರೆ ಎಲ್ಲಿಂದ ಎಲ್ಲಿಯ ತನಕ ಈ ಪಾದಯಾತ್ರೆ ಇರುತ್ತೆ, ಮತ್ತೆ ಈಗಾಗಲೇ ಚಾಲನೆ ಕೊಟ್ಟಾಯ್ತಾ? ಕುಮಾರ್, ಏನೀಗ ಶ್ರೀರಂಗಪಟ್ಟಣ ದೇಗುಲದ ಬಳಿ ಈ ಒಂದು ಪಾದಯಾತ್ರೆ ಚಾಲನೆಗೂ ಮುನ್ನ ಇಲ್ಲಿ ಒಂದು ಧಾರ್ಮಿಕ ಸಭೆ ಕೂಡ ನಡೆಯುವಂತದ್ದು. ಹಿಂದೂ ಮುಖಂಡರು ಧಾರ್ಮಿಕ ಭಾಷಣವನ್ನು ಮಾಡಿದ ಬಳಿಕ ಏನು ನಿಮಿಷಾಂಬ ದೇಗುಲದ ಬಳಿ ದೇಗುಲವರೆಗೂ ಸುಮಾರು 5 ಕಿಲೋಮೀಟರ್ ದೂರದವರೆಗೂ ಕೂಡ ಇಲ್ಲಿಂದ ಒಂದು ಸಂಕೀರ್ತನ ಪಾದಯಾತ್ರೆ ತೆರಳುವಂತದ್ದು. ಪಾದಯಾತ್ರೆಯ ಮಾರ್ಗದುದ್ದಕ್ಕೂ ಕೂಡ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಈ ಒಂದು ಪಾದಯಾತ್ರೆ ತೆರಳುತ್ತೆ. ಜೊತೆಗೆ ಈ ಹನುಮಮಲ ಅಧ್ಯಯನ ತಂಡದ ಏನು ಸೇರಿದಂತೆ ಡ್ರೋನ್ ಕ್ಯಾಮೆರಾವನ್ನು ಕೂಡ ಕಣ್ಗಾವಲಿಗೆ ಹಾಕಿ ಯಾವುದೇ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಂಡಿರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.